ನಾನಿವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಶುಕ್ರವಾರ. ನೀವು ನೋಡ್ಬೋದು ನಾನು ರಾತ್ರಿಯೇ ಎಲ್ಲ ಸ್ಟವ್ ಎಲ್ಲ ತೊಳೆದು ಮತ್ತು ಎಲ್ಲ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಬೆಳಗ್ಗೆ ಎದ್ದು ರಾತ್ರಿಯೇ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ, ನೋಡೋದಕ್ಕೂ ಒಂಥರ ಖುಷಿ ಅನಿಸುತ್ತೆ. ಇವಾಗ ನಾನು ಡಿಕಾಕ್ಷನ್ ಮಾಡ್ತಾಯಿದ್ದೀನಿ. ಫಸ್ಟು ನಮ್ಮ ಮನೆಯವ್ರಿಗೆ ಎದ್ದ ತಕ್ಷಣ ಕಾಫಿ ಇರಬೇಕು, ಹಾಗಾಗಿ ಈಗ ನಾನು ಡಿಕಾಕ್ಷನನ್ನು ಮಾಡ್ತೀನಿ. ನಾನು ಎರಡು ಥರ ಡಿಕಾಕ್ಷನ್ ಮಾಡ್ತೀನಿ. ಒಂದು ಫಿಲ್ಟ್ರ್ ಬರುತ್ತೆ ನೋಡಿ, ಅದರಲ್ಲಿ ಮಾಡ್ತೀನಿ. ಇನ್ನು ಈ ಥರ ಡೈರೆಕ್ಟಾಗಿ ಮಾಡ್ತೀನಿ. ಈಗ ನಾನು ಒಂದು ಗ್ಲಾಸ್ ನೀರನ್ನು ಕಾಯಿಸ್ಕೊಳ್ತೀನಿ, ಬಿಸಿ ನೀರು. ನಿಮ್ಮೆಲ್ಲ ಗೊತ್ತಿದೆ, ನಾನು ಡೈಲಿ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ಎದ್ದ ತಕ್ಷಣ ಒಂದು ಗ್ಲಾಸ್ ನಾನು ಬಿಸಿ ನೀರು ಕುಡಿತೀನಿ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಡಿಕಾಕ್ಷನ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ಥರ ಪಾತ್ರೆಗೆ ಡೈರೆಕ್ಟ್ ಮಾಡೋದ್ರಿಂದ ನಮಗೆ ಕಾಫಿ ಪುಡಿ ವೇಸ್ಟ್ ಆಗೋಲ್ಲ ಜಾಸ್ತಿ. ಫಿಲ್ಟ್ರಿಗೆ ಹಾಕೋದ್ರಿಂದ ಕಾಫಿ ಪುಡಿ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಇದೇ ಥರ ನಾನು ಡೈರೆಕ್ಟಾಗಿ ಡಿಕಾಕ್ಷನನ್ನು ಮಾಡ್ತೀನಿ. ಹಾಲು ಬಂದಿತ್ತು, ಹಾಗೆ ಹಾಲು ಕೂಡ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ಬೇಗ ಅಂದರೆ ಒಂದೇ ಸಲ ಈ ಥರ ಎಲ್ಲ ಮಾಡುವಾಗ ಬೇಗ ಆಗಿಬಿಡುತ್ತೆ. ಒಂದು ಕಡೆ ಡಿಕಾಕ್ಷನ್ ಆಗ್ತಾಯಿದೆ, ಇನ್ನೊಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಯಾವಾಗಲೂ ಜಾಸ್ತಿ ಕಮ್ಮಿ ಉರಿ ಇಟ್ಟೆ ಈ ಥರ ಹಾಲು ಕಾಯಿಸೋದಾಗಲಿ ಈ ಥರ ಡಿಕಾಕ್ಷನ್ ಮಾಡೋದಾಗಲಿ ಮಾಡೋದೇ, ಯಾಕಂದರೆ ಗ್ಯಾಸ್ ಸೇವ್ ಆಗುತ್ತೆ, ಜಾಸ್ತಿ ವೇಸ್ಟ್ ಆಗೋದಿಲ್ಲ ಗ್ಯಾಸು. ಹಾಗಾಗಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟೆ ಹಾಲು ಕಾಯಿಸ್ಬೇಕಾದ್ರೆ ಜಾಸ್ತಿ ನಾನು ಈ ಥರ ಲೋ ಫ್ಲೇಮಲ್ಲಿಟ್ಟೆ ನಾನು ಈ ಥರ ಮಾಡ್ತೀನಿ. ನೋಡಿ, ಡಿಕಾಕ್ಷನ್ ಮಾಡೋದಕ್ಕೆ ನೀರು ಕುದಿಬೇಕು, ಸ್ವಲ್ಪ ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಕಾಫಿ ಪುಡಿ ನಮಗೆ ಎಷ್ಟು ಬೇಕಷ್ಟು ನಾವು ಕಾಫಿ ಪುಡಿ ಹಾಕಿದರೆ ಆಯಿತು. ಇದನ್ನು ಹೊರನಾಡಿಂದ ತರಿಸಿದ್ವಿ ಕಾಫಿ ಪುಡಿನ. ನಮ್ಮ ಮನೆಯವರು ಈ ಥರ ಅಂದರೆ ಫಿಲ್ಟ್ರ್ ನಮ್ಮ ಮನೆಯಲ್ಲಿ ಡೈರೆಕ್ಟ್ ಮಾಡಿದ್ರೆ ಕುಡಿಯೋಲ್ಲ ಕಾಫಿನ, ಹಾಗಾಗಿ ಈ ಥರ ನಾನು ಫಿಲ್ಟ್ರ್ ಮಾಡಿ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಟಿರ್ತೀನಿ. ಇದು ಹೊರನಾಡಿಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಹೋಗಿದ್ದರು ದೇವಸ್ಥಾನಕ್ಕೆ, ಅಲ್ಲಿಂದ ತರಿಸಿದ್ದು ಅನ್ನಪೂರ್ಣೇಶ್ವರಿ ಕಾಫಿ ಪುಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನೋಡಿ, ಇವಾಗ ಕಾಫಿ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿ ಒಂದು 5-10 ನಿಮಿಷ ಈ ಥರ ಮುಚ್ಚಳನ ಮುಚ್ಚಿದ್ರೆ ಆಮೇಲೆ ಫಿಲ್ಟ್ರ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ರಾಗಿ ಮಾಲ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನೇ ಮನೆಯಲ್ಲೇ ಮಾಡಿರುವಂಥ ಮಾಲ್ಟು, ಅಂದರೆ ಸಿರಿಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿರುವಂಥ ಮಾಲ್ಟು. ತುಂಬ ದಿನದಿಂದ ತೊಗೊತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತಾನೆ ಬಂದೀನಿ, ನಾನು ಡೈಲಿ ಪ್ರತಿದಿನ ತೊಗೊತೀನಿ ಅಂತ. ಪ್ರತಿದಿನ ಅಂದರೆ ಒಂದು ವಾರದಲ್ಲಿ 1 ದಿನ 2 ದಿನ ಸ್ಕಿಪ್ ಮಾಡ್ತೀನಿ, ಪ್ರತಿದಿನವೂ ತೊಗೊಳ್ಳೋದಿಲ್ಲ. ಅದ್ರ ಬದಲಿಗೆ ಏನಾದರೂ ಬೇರೆ ಏನಾದರೂ ತೊಗೊಳ್ತೀನಿ, ಜ್ಯೂಸ್ ಆಗಿರ್ಬೋದು, ಆ ಥರ ಏನಾದ್ರೂ ತೊಗೊಳ್ತೀನಿ. ಅದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ನಾನು ರಾಗಿ ಮಾಲ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನನಗೊಬ್ಬಳಿಗೆ ಮಾಡ್ಕೊತಾ ಇರೋದ್ರಿಂದ ನಾನಿಲ್ಲಿ 1.5 ಸ್ಪೂನಷ್ಟು ನಾನಿಲ್ಲಿ ರಾಗಿ ಮಾಲ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈಗ ನಾನಿಲ್ಲಿ 1.5 ಸ್ಪೂನಷ್ಟು ಪೌಡರನ್ನು ನೋಡಿ ಈ ಥರ ನಾನು ಕೈಯಲ್ಲೇ ಕಲಿಸ್ಕೊಳ್ತೀನಿ. ನನಗೆ ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಸರಿಯಾಗಲ್ಲ, ಹಾಗಾಗಿ ನಾನು ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟಾಗಲ್ಲ, ಕೈಯಲ್ಲಿ ಕಲಿಸೋದ್ರಿಂದ ಗಂಟಾಗೋದಿಲ್ಲ. ಹಾಗಾಗಿ ಈಗ ನೋಡಿ, ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ನಾನಿಲ್ಲಿ ಕಮ್ಮಿ ಉರಿ ಇಟ್ಕೊಂಡೇ ಕುದಿಸ್ಕೊಳ್ತಾಯಿದ್ದೀನಿ. ಸ್ವಲ್ಪ ಕುದಿ ಬರೋವರೆಗೂ ಕಮ್ಮಿ ಉರಿ ಇಟ್ಕೊಂಡೆ ಕುದಿಸ್ಕೋಬೇಕು. ಸ್ವಲ್ಪ ಕುದಿ ಬಂದ ಮೇಲೆ ಬೇಕಿದ್ದರೆ ಕೈ ಬಿಟ್ಟರೆ ಏನಾಗೋದಿಲ್ಲ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ಬಿಸಿ ಹತ್ತೋವರೆಗೂ ಈ ಥರ ಕೈ ಆಡಿಸ್ಕೊಳ್ತಾನೆ ಇರಬೇಕು, ಇಲ್ಲ ಅಂದರೆ ಕುದಿ ಹತ್ತಿಬಿಡುತ್ತೆ. ಇದು ನಾವು ಕಾಳುಗಳನ್ನೆಲ್ಲ ಹಾಕಿ ಮಾಡಿರೋದ್ರಿಂದ, ಯಾಕಂದರೆ ಅವರೆಕಾಳು, ಕಡಲೆಕಾಳು ಈ ಥರ ಎಲ್ಲ ಹಾಕಿ ಕಾಳುಗಳನ್ನ ಹಾಕಿ ಮಾಡಿರೋದ್ರಿಂದ, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ವ, ಹಾಗಾಗಿ ಚೆನ್ನಾಗಿ ಕುದಿಬೇಕು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವೆಯ್ಟ್ ಲಾಸ್ ಇರೋವ್ರಿಗಂತೂ ತುಂಬ ಚೆನ್ನಾಗಿ ಇದು. ವೆಯ್ಟ್ ಲಾಸ್ ಮಾಡೋರಿಗೆ, ಮತ್ತು ನನಗೆ PCOD ಇರೋದ್ರಿಂದ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಒಂದು ಕಡೆ ಹಾಲಾಗಲೇ ಕುದೀತಾ ಇದೆ, ಈ ಕಡೆ ರಾಗಿ ಮಾಲ್ಟ್ ಕೂಡ ರೆಡಿ ಆಗ್ತಾಯಿದೆ. ನನ್ನ ದಿನಚರಿ ಈ ಥರ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಾನು ಬಿಸಿನೀರು ಕುಡ್ದಾದ್ಮೇಲೆ ಇವಾಗ ನಾನಿಲ್ಲಿ ರಾಗಿ ಮಾಲ್ಟನ್ನು ಕುಡಿತೀನಿ. ನಾನು ಒಂದೇ ಸಲ ಮಾಡಿಟ್ಕೊಳ್ತೀನಿ. ಇವಾಗಲೇ ಸ್ವಲ್ಪ ಇದೆ, ಇನ್ನು ಖಾಲಿ ಆಗ್ತಾ ಬಂದಿದೆ. ಇವಾಗೆಲ್ಲ ಮತ್ತೆ ತಂದಿಟ್ಟಿದ್ದೀನಿ, ರೆಡಿ ಮಾಡಬೇಕು. ಅದನ್ನೆಲ್ಲ ಹುರಿದು ರೆಡಿ ಮಾಡಬೇಕು ಮಾಲ್ಟಿಗೆ. ಸ್ವಲ್ಪ ಟೈಮ್ ಇಲ್ಲ, ಹಾಗಾಗಿ ಸ್ವಲ್ಪ ಇದ್ದೀನಿ. ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಸಲ ನಾನು ರಾಗಿ ಮಾಲ್ಟನ್ನು ಮಾಡುವಾಗ ತೋರಿಸ್ತೀನಿ, ನಾನು ಯಾವ ಥರ ರಾಗಿ ಮಾಲ್ಟನ್ನು ಮಾಡ್ತೀನಿ, ಸಿರಿಧಾನ್ಯಗಳನ್ನ ಮಾಲ್ಟನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ರಾಗಿ ಮಾಲ್ಟ್ ಕುಡಿಯೋದಕ್ಕೆ. ಇವಾಗ ಆ ಕಡೆ ಕುದೀತಾ ಇದೆ. ನಾನು ಡಿಕಾಕ್ಷನ್ಗೆ ರೆಡಿ ಮಾಡ್ಕೊಂಡಿದ್ನಲ್ವ, ಇವಾಗ ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಕಾಫಿ ಪುಡಿ ವೇಸ್ಟ್ ಆಗೋದಿಲ್ಲ.
ಜಾಸ್ತಿ ಇದೇ ಥರ ಮಾಡ್ತೀನಿ, ಫಿಲ್ಟ್ರಿಗೆ ಹಾಕೋದಿಲ್ಲ. ಫಿಲ್ಟ್ರಿಗೆ ಹಾಕಿದರೆ ಕಾಫಿ ಪುಡಿ ವೇಸ್ಟ್ ಆಗುತ್ತೆ. ನೋಡಿ ಈ ಕಡೆ ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕು. ನಮಗೆ ಕುದ್ರೆ ಒಬ್ಬೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಅಂತಾರೆ, ಯಾಕಂದರೆ ಅದು ಕಾಳುಗಳೆಲ್ಲ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಚೆನ್ನಾಗಿ ಕುದಿಬೇಕು. ಇದು ಕುದ್ರೆ ಅದು ಕಲರೇ ಚೇಂಜ್ ಆಗುತ್ತೆ ಕುದಿಬೇಕಾದ್ರೆ. ಈಗ ನೋಡಿ ಕುದ್ದಾದಮೇಲೆ ಅದು ಸ್ವಲ್ಪ ಬೆಂದಿದೆ. ಬೆಂದಾದಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಒಂದು ಕಾಲು ಗಂಟೆ ಬಿಟ್ಬಿಟ್ರೆ ಅದು ತಣ್ಣಗಾಗಿರುತ್ತೆ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ನಾವೇನು ಮಾಲ್ಟ್ ಮಾಡಿದ್ವಲ್ವ, ಅದು ಇನ್ನು ಸ್ವಲ್ಪ ಬಿಸಿ ಇದೆ ಅಷ್ಟೇ. ಬಿಸಿ ಇರುವಾಗಲೇ ನಾನು ಹಾಕಿದಾಗ ತುಪ್ಪ ಎಲ್ಲ ಕರಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕಾಗಿ ಇದನ್ನು ತೊಗೊಳ್ತಾ ಇದ್ದೀನಿ. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳಿರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದೇ. ಎಲ್ಲ ಕಾಳುಗಳನ್ನ ಹಾಕಿರ್ತೀವಿ, ಸಿರಿಧಾನ್ಯಗಳನ್ನ ಹಾಕಿರ್ತೀವಿ ಅಲ್ಲ, ಹಾಗಾಗಿ ನೀವು ಒಂದು ಗ್ಲಾಸ್ ಕುಡಿದ್ರೆ ಸಾಕು, ಮಧ್ಯಾಹ್ನದವರೆಗೂ ನಿಮಗೆ ಹೊಟ್ಟೆನೇ ಹಶ್ವಾಗಲ್ಲ. ಹಾಗಾಗಿ ಇದು ಡಯಟ್ ಮಾಡೋರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ. ನೀವು ಅನ್ಬೋದು ವೆಯ್ಟ್ ಲಾಸಿಗಂತಂದು ತುಪ್ಪ ಹಾಕಿದ್ದೀರಾ ಅಂತ ಅನ್ಬೋದು. ನಾವು ತುಪ್ಪ ಹಾಕೋದು ಏನಕ್ಕಂತ ಅಂದರೆ ನಮಗೆ ವಯಸ್ಸಾದಂಗೆ ಮೂಳೆಗಳು ಸವಿತಾ ಬರ್ತವೆ ನೋಡಿ, ಅದಕ್ಕಾಗಿ ತುಪ್ಪ ಹಾಕೋದ್ರಿಂದ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗೋದಿಲ್ಲ, ಮೂಳೆಗಳು ಗಟ್ಟಿ ಆಗ್ತವೆ. ಹಾಗಾಗಿ ನಾನು ಈ ಥರ ಒಂದು ದಿವಸ ತುಪ್ಪ ಹಾಕ್ತೀನಿ, ಒಂದು ದಿವಸ ಮಜ್ಜಿಗೆ ಹಾಕಿ ಕುಡಿತೀನಿ. ಈ ಥರ ಕುಡಿತಾ ಇರ್ತೀನಿ. ಅದನ್ನ ಶೇರ್ ಮಾಡ್ಕೊಳ್ತೀನಿ ನಿಮಗೆ, ಅದು ಯಾವ್ಯಾವ ಥರ ಎಲ್ಲ ಉಪಯೋಗ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈಗ ನಾನು ರಾಗಿ ಮಾಲ್ಟನ್ನು ಕುಡಿದಾದ್ಮೇಲೆ ನಾನಿಲ್ಲಿ ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ವಾಂಗಿಬಾತ್ ಮಾಡ್ತಾಯಿದ್ದೀನಿ ಟಿಫನ್ನಿಗೆ. ಮೊನ್ನೆ ನೋಡಿದ್ರೆ ಅಲ್ವಾ ಸಂತೆಯಲ್ಲಿ ತೊಗೊಂಡು ಬಂದಿದ್ದು ಎಲ್ಲ ತರಕಾರಿಗಳನ್ನ ತಂದಿದ್ದೆ ಅಲ್ವಾ, ಹಾಗಾಗಿ ಡೈಲಿ ಒಂದೊಂದು ತರಕಾರಿ ಐಟಮ್ಸ್ ಹಾಕಿ ಮಾಡ್ತಾಯಿದ್ದೀನಿ ಟಿಫನ್ನು. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಈ ಥರ ಮುಚ್ಚೋದ್ರಿಂದ ಎಣ್ಣೆ ಎಲ್ಲ ಸಿಡಿಯೋದಿಲ್ಲ ಹೊರಗೆ. ಹಾಗಾಗಿ ನಾನು ಈ ಥರ ಮುಚ್ಚಳನ ಮುಚ್ಚುತ್ತೀನಿ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ನಾನು ಯಾವಾಗಲೂ ಅಷ್ಟೇ ಈ ಥರ ಮುಚ್ಚಳನ ಮುಚ್ಚುತ್ತೀನಿ, ಯಾಕಂದರೆ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆಲ್ಲ. ನಾವು ಇದು ನೋಡಿ ಯಾವ ಥರ ಸಿಡಿತಾ ಇದೆ. ಈಗ ಹಸಿ ಬಟಾಣಿ ಕೂಡ ಹಾಕಿದ್ದೀನಿ, 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟಿಗೋಸ್ಕರ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಇವಾಗ ನನಗೆ ಹಸಿ ಬಟಾಣಿ ಹಾಕಿ ಸ್ವಲ್ಪ ಹಸಿ ಬಟಾಣಿನ ಅಲ್ಲಿ ಸಂತೆಯಲ್ಲಿ ಸಿಕ್ಕಿದ್ದು ತೊಗೊಂಡು ಬಂದಿದ್ದೆ. ಚೆನ್ನಾಗಿರುತ್ತೆ ಬಟಾಣಿ ಹಾಕೋದ್ರಿಂದ, ಹಾಗಾಗಿ ನಾನಿಲ್ಲಿ ಬಟಾಣಿನ ಹಾಕಿದ್ದೀನಿ. ವಾಂಗಿಬಾತ್ಗೆ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 1 ಬದನೆಕಾಯನ್ನು ಹಾಕಿದ್ದೀನಿ. 1 ಬದನೆಕಾಯಿ ಹಾಕಿ ನಮ್ಮೂರ ಕಡೆ ಸಿಗುತ್ತೆ ನೋಡಿ, ಹಸಿರು ಮುಳಗಾಯಿ ಉದ್ದ ಇರುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ ವಾಂಗಿಬಾತಿಗೆ. ಇಲ್ಲಿ ನಮ್ಮೂರಲ್ಲಿ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಇದೇ ಬದನೆಕಾಯನ್ನೇ ಹಾಕಿದ್ದೀನಿ ನಾನಿಲ್ಲಿ. ಈಗ ಬದನೆಕಾಯಿ ಹಾಕಿದ್ಮೇಲೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಆ ಬದನೆಕಾಯಿ ಎಣ್ಣೆನಲ್ಲೇ ಬೇಯೋ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಒಗ್ಗರಣೆಗೆ ಹಾಕೋದ್ರಿಂದ ಬದನೆಕಾಯಿ ಕೂಡ ಬೇಗ ಬೇಯುತ್ತೆ ಮತ್ತು ಉಪ್ಪು ಕೂಡ ಸೇರಿಕೊಳ್ಳುತ್ತೆ ಬದನೆಕಾಯಿ ಜೊತೆಗೆ. ನಾವು ಎಣ್ಣೆಗೆ ಹಾಕೋದ್ರಿಂದ ಬೇಗನೂ ಬೇಯುತ್ತೆ ಬದನೆಕಾಯಿ, ಹಾಗಾಗಿ ಎಣ್ಣೆಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಿದ್ದರೆ ಬಟಾಣಿ ಆಮೇಲೆ ಬೇಕಾದರೂ ಹಾಕ್ಬೋದು, ನಾನಿಲ್ಲಿ ಫಸ್ಟೇ ಹಾಕಿದ್ದೀನಿ. ನೀವು ಬದನೆಕಾಯಿ ಸ್ವಲ್ಪ ಎಲ್ಲ ಬೆಂದಿದೆ ಅನ್ನುವಾಗ ನೀವು ಬಟಾಣಿ ಬೇಕಾದರೆ ಹಾಕ್ಬೋದು. ಅದು ಹಸಿ ಬಟಾಣಿ ಅಲ್ವಾ, ಏನಾಗಲ್ಲ, ಬೇಗ ಬೇಯುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಬದನೆಕಾಯಿ ಕೂಡ ಬೆಂದಿದೆ. ಒಂದು 3/4% ಬದನೆಕಾಯಿ ಬೆಂದಿದೆ. ನಾನೀಗ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ನಾವು ಇಬ್ಬರೇ ಇರೋದ್ರಿಂದ ಎಷ್ಟು ಕಮ್ಮಿ ಹಾಕಿದ್ರೂ ಅದು ಕಮ್ಮಿನೇ, ಅದರಲ್ಲೂ ಉಳಿಯುತ್ತೆ. ಎಷ್ಟೇ ಕಮ್ಮಿ ಮಾಡಿದ್ರೂ ಉಳಿಯುತ್ತೆ ಅದು. ಈಗ ನೋಡಿ ಕ್ಯಾಪ್ಸಿಕಮ್ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಅಷ್ಟೇ, ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ನಾವು 3/4% ಬದನೆಕಾಯಿ ಬೆಂದಾಗ ಹಾಕಿದರೆ 2 ಕೂಡ ಬೆಂದ್ಬಿಡುತ್ತೆ. ನಾನೀಗ ಹುಣಸೆ ರಸನ ಹಾಕ್ತಾಯಿದ್ದೀನಿ. ವಾಂಗಿಬಾತ್ಗೆ ಹುಣಸೆ ರಸ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ, ಹಾಗಾಗಿ ನಾನಿಲ್ಲಿ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ, ಬೆಲ್ಲ ಟೇಸ್ಟಿಗೋಸ್ಕರ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತೀನಿ ಸ್ವಲ್ಪ ಬೆಲ್ಲ. ನೀವು ನೋಡಿದ್ದೀರಾ ಸಾಮಾನ್ಯವಾಗಿ ನಾನು ಎಲ್ಲ ಪಲ್ಯಗಳು ಮಾಡಿದಾಗಲೂ ನಾನು ಸ್ವಲ್ಪ ಬೆಲ್ಲನ ಹಾಕ್ತಾಯಿರ್ತೀನಿ. ನೋಡಿ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ MTR
ಕಂಪ್ನಿಯವ್ರದ್ದು ವಾಂಗಿಬಾತ್ ಪೌಡರನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನು ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡ್ತಾಯಿದ್ದೆ, ಇವಾಗ ಟೈಮ್ ಸಿಗದೆ ಇರೋ ಕಾರಣ ಈ ಥರ ಪಾಕೆಟ್ ತರಿಸಿ ಮಾಡ್ತಾಯಿದ್ದೀನಿ. ಮುಂದೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡಬೇಕು, ಪುಡಿಗಳೆಲ್ಲ ಮಾಡಿಡಬೇಕು. ಇವಾಗೆಲ್ಲ ಊರು ಮದುವೆ ಹಬ್ಬ ಅದು ಇದು ಅಂತ ತಿರ್ಕೊಂಡು ಇವಾಗ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪೌಡರ್ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಸೈಡಾಗೆಲ್ಲ ಕಲರ್ ಬಿಟ್ಕೊಂಡಿದೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಷ್ಟಾದರೆ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಹುಣಸೆ ರಸ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ನಿಮಗೆ ಗೊಜ್ಜು ಯಾವ ಥರ ಬೇಕು ನೋಡಿ ಹಾಕ್ಕೊಳ್ಬೋದು. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಲಾಸ್ಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಫುಲ್ಲು ಗೊಜ್ಜೆಲ್ಲ ರೆಡಿ ಆಯಿತು, ವಾಂಗಿಬಾತ್ ಗೊಜ್ಜು. ನಾನಿವಾಗ ಇಲ್ಲಿ ಸ್ವಲ್ಪ ತೆಗಿತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ, ನಾನಿವಾಗ ಮಾಲ್ಟ್ ಕುಡಿದಿರೋದ್ರಿಂದ ನಾನೇನು ಇವಾಗ ತಿನ್ನೋದಿಲ್ಲ. ಆಮೇಲೆ ಬೇಕಂದರೆ ಆಮೇಲೆ ಸ್ವಲ್ಪ ತಿಂತೀನಿ. ನಾನು ತಿನ್ನೋದೇ ಇಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ತಿಂತೀನಿ. ಇವಾಗ ನಾನು ಅನ್ನ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಈಗ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಗೊಜ್ಜನ್ನು ತೆಗೆದು ನಾನು ಹೇಳಿದ್ರೆ ಎಷ್ಟೇ ಕಮ್ಮಿ ಮಾಡಿದ್ರೂ ಅದು ಉಳಿಯುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಅನ್ನ ಹಾಕಿ ಬಿಸಿ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ. ಕಮ್ಮಿ ಉರಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ಅನ್ನ ಹಾಕಿ ಕಲಸಿದ್ದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಬಿಸಿ ಅನ್ನ ಹಾಕಿರೋದ್ರಿಂದ ಏನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ನೀವು ಬೇಕಿದ್ರೆ ಇದಕ್ಕೆ ಗೋಡಂಬಿ ಬೇಕಾದರೆ ಹಾಕ್ಕೊಳ್ಬೋದು. ಏನು ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿ ಬೇಕಾದ್ರೂ ಹಾಕ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ. ಮತ್ತು ಫ್ರೆಂಡ್ಸ್, ಇದು ಬಂದು ಅಮೆಝಾನಿಂದ ತರಿಸಿರೋದು. ಇದು ಬಂದು ನಾವು ಬಾತ್ರೂಮಲ್ಲಿ ಸ್ಟೋರೇಜ್ ಬಾಕ್ಸ್ ಥರ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಅಷ್ಟೇ ಚೆನ್ನಾಗಿದೆ. ನಾವು ಇದರಲ್ಲಿ ಸೋಪು, ಪೇಸ್ಟು, ಬ್ರಷ್ಷು ಮತ್ತು ಶಾಂಪು ಎಲ್ಲ ಇಡ್ಬೋದು. ವಿತ್ ಮಿರರ್ ಕೂಡ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಬೇಕಿದ್ರೆ ತರಿಸ್ಕೊಳ್ಳಿ, ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಾವು ಬಾತ್ರೂಮಲ್ಲಿ ಹಾಕಿದಾಗ ನೋಡೋದಕ್ಕೂ ಒಂದು ಲುಕ್ಕು ಕೊಡುತ್ತೆ. ನೋಡಿ ಈ ಥರ ಇದೆ. ನಾವು ಪ್ರತಿಯೊಂದನ್ನು ಇದರಲ್ಲೇ ಇಟ್ಕೋಬೋದು. ನಾವು ಬೇಕಿದ್ರೆ ತರಿಸ್ಕೊಳ್ಳಿ, ಲಿಂಕನ್ನು ಕೊಟ್ಟಿರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಈಗ ನಾನಿಲ್ಲಿ ಟಿಫನ್ ಆದಮೇಲೆ ಮಧ್ಯಾಹ್ನಕ್ಕೆ ಇವತ್ತು ಟೊಮೊಟೊಕಾಯಿ ಮತ್ತು ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಬಳಸ್ಕೊಂಡು ಇವತ್ತು ಟೊಮೊಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೊಟೊಕಾಯಿ ಚಟ್ನಿ ಇಲ್ಲ ಬದನೆಕಾಯಿ ಚಟ್ನಿ, ಬಜ್ಜಿ ಏನಾದರೂ ಅಂದ್ಕೊಳ್ಬೋದು. ನಾವಿಲ್ಲಿ ಬದನೆಕಾಯಿ ಬಜ್ಜಿ ಅಂತ ಅಂತೀವಿ. ನಿಮಗೆ ಬಜ್ಜಿ ಅಂದರೆ ಗೊತ್ತಾಗಲ್ಲ, ಹಾಗಾಗಿ ನಾನಿಲ್ಲಿ ಚಟ್ನಿ ಅಂತ ಅಂತೀನಿ. ನೋಡಿ, ನಾನಿಲ್ಲಿ 2 ಟೊಮೊಟೊಕಾಯಿನ ತೊಗೊಂಡಿದ್ದೆ, 1 ಬದನೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿಯನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಕುಕ್ಕರಲ್ಲಿ ಒಂದು 2 ವಿಸಿಲ್ಗೆ ಕೂಗಿಸ್ಕೊಳ್ಬೋದು. ಕುಕ್ಕರ್ಗೆ ಹಾಕಿ ಇನ್ನೂ ಬೇಗನೆ ಆಗುತ್ತೆ. ನಾನಿಲ್ಲಿ ಪಾತ್ರೆನಲ್ಲೇ ಬೇಯಕ್ಕೆ ಇಟ್ಟಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೀವು ನೋಡಿದ್ರೆ ಗೊತ್ತಾಗ್ಬೋದು, ಅಲ್ಲೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ. ಇವಾಗ ಆಲ್ಮೋಸ್ಟ್ ಅಲ್ಲಿ ಬೇಯ್ತಾ ಇದೆ. ಇವಾಗ 1 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಬೇಕಿದ್ರೆ ಹಾಗೆ ಬೇಕಾದ್ರೂ ಹಾಕಿ ರುಬ್ಬೋದು. ನಾನಿಲ್ಲಿ ಸ್ವಲ್ಪ ಬೇಯಿಸ್ಕೊಳಕ್ಕೆ ಹಾಕಿದ್ದೀನಿ. ನೋಡಿ, ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ಅಲ್ಲ, ಈ ಥರ ಬಿಟ್ಕೊಂಡ್ರೆ ಬೆಂದಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗೋಗುತ್ತೆ. ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು. ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಫೇವ್ರೆಟ್. ನಾನು ಹಸಿ ಟೊಮೊಟೊಕಾಯಿ ಸಿಕ್ಕಿದ್ರಂತೂ ಬಿಡೋದಿಲ್ಲ, ತೊಗೊಂಬಂದು ಈ ಥರ ಮಾಡ್ಕೊಂಡು ತಿಂತೀನಿ. ಮುದ್ದೆ ಮಾಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು. ಬಾಯಿ ಕೆಟ್ಟಾಗ, ಏನಾದರೂ ಆರಾಮಿಲ್ಲ ಅಂತಂದಾಗ, ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಾವು ಚಪಾತಿ ಕೂಡ ತಿನ್ಬೋದು, ರೊಟ್ಟಿಗೂ ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಬೆಂದಿದೆ. ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಇವಾಗ ನಾನೇನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಈಗ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ.
ನೋಡಿ ಪೂರ್ತಿ ಬೆಂದಿದೆ. ಈ ಬದನೆಕಾಯಿ ಹುಳ ಆಗಿರ್ತವೆ ನೋಡಿ, ಅದಕ್ಕೆ ಈ ಥರ ಓಪನ್ ಮಾಡಿ ನೋಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ. ಹಾಗಾಗಿ ಆ ಥರ ಸ್ವಲ್ಪ ಓಪನ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಹುಳ ಆಗಿದ್ದಾವೆ ಇಲ್ಲ ಅಂತ ಅಂದ್ಬಿಟ್ಟು. ಈಗ ನಾನು ಇಲ್ಲಿ ಬೆಳ್ಳುಳ್ಳಿ ಬೇಯಿಸ್ಕೊಳಕ್ಕೆ ಹಾಕಿದ್ದೆ ನೋಡಿ. ಬೆಳ್ಳುಳ್ಳಿನ ನೀವು ಬೇಕಿದ್ರೆ ಹಾಗೆ ಡೈರೆಕ್ಟಾಗೂ ಹಾಕ್ಬೋದು. ಬೆಳ್ಳುಳ್ಳಿನ ಹಸಿ ಬೆಳ್ಳುಳ್ಳಿನೇ ಹಾಕ್ಬೋದು. ನಾನು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಈಗ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಈರುಳ್ಳಿ, ನಾನಿಲ್ಲಿ ಒಂದು ಈರುಳ್ಳಿನಲ್ಲಿ ಒಂದು 1/4 ಭಾಗ ಈರುಳ್ಳಿನ ಹಸಿ ಈರುಳ್ಳಿನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3/4% ಅಷ್ಟು ಈರುಳ್ಳಿನ ಒಗ್ಗರಣೆಗೆ ಹಾಕ್ತೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡರನ್ನು ತೊಗೊಂಡಿದ್ದೀನಿ. ನಾವು ಬೇಳೆ ಸಾರು ಸೊಪ್ಪಿನ ಸಾರಿಗೆಲ್ಲ ಹಾಕ್ತೀವಲ್ವ, ಆ ಸಾಂಬಾರು ಪೌಡರನ್ನೇ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಈಗ ಅದು ರುಬ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇಷ್ಟೇ, ತುಂಬ ಸಿಂಪಲ್ಲಾಗೆ ಮಾಡ್ಬೋದು. ನಾವೆಲ್ಲರ ಊರಿಗೆ ಹೋಗ್ಬೇಕಾದ್ರೆ ಇಲ್ಲ ಊರಿಂದ ಬಂದ ಮೇಲೆ ಸಾರೆಲ್ಲ ಮಾಡೋಕ್ಕಾಗಲ್ಲ ಅಂದರೂ ಆರಾಮಾಗೆ ಮಾಡ್ಬೋದು. ಈಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಆದಮೇಲೆ ನಾನಿಲ್ಲಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ನಾನು ಹೇಳಿದೆ ಅಲ್ವಾ, ಯಾವಾಗಲೂ ಈ ಥರ ನಾನು ಮುಚ್ಚಳನ ಮುಚ್ಚುತ್ತಾ ಇರ್ತೀನಿ ಈ ಥರ ಒಗ್ಗರಣೆಗೆ ಹಾಕಿ. ಅದು ಎಣ್ಣೆ ಎಲ್ಲ ಮತ್ತೆ ಸಿಡಿದು ಬಿಡುತ್ತೆ ಒಲೆ ಮೇಲೆಲ್ಲ, ಮತ್ತು ಗೋಡೆಗೆಲ್ಲ ಸಿಡಿಯುತ್ತೆ ಅಲ್ವಾ. ಹಾಗಾಗಿ ನೋಡಿ ಅದರಲ್ಲೂ ಸಿಡಿದಿದೆ ಸ್ವಲ್ಪ. ಇವಾಗ ಈರುಳ್ಳಿ ಹಾಕಾದ್ಮೇಲೆ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮೂರ ಸೈಡ್ ಬರುತ್ತೆ ನೋಡಿ ಉದ್ದನೆ ಬದನೆಕಾಯಿ, ಅದು ಬೇಕಾದರೆ ಹಾಕಿ ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾವು ರುಬ್ಬಿರೋದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಮುದ್ದೆ ಮಾಡಿದ್ದೆ ನೋಡಿ. ಇದು ಇನ್ನೂ ಸ್ವಲ್ಪ ವಿಡಿಯೋ ಕಟ್ಟಾಗಿಬಿಟ್ಟಿದೆ, ಸಾರಿ. ನಾನು ಹೇಳ್ದೆ ಅಲ್ವಾ ಇದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿದ್ದೆ. ಮತ್ತು ಕ್ಯಾಪ್ಸಿಕಮ್ ಬಜ್ಜಿನ ಮಾಡಿದ್ದೆ. ನಾನು ಹೇಳ್ದೆ ಅಲ್ವಾ ಬೆಳಗ್ಗೆ ವಾಂಗಿಬಾತ್ಗೆ ಸ್ವಲ್ಪ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೆ ಅಂತ. ಅದೇ ಕ್ಯಾಪ್ಸಿಕಮ್ ಹಾಕಿ ಇವತ್ತು ಬಜ್ಜಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆಯಿತಾ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.